ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ, ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ನೋಡೋಣ ಇವತ್ತು ವ್ಲಾಗ್ ಹೆಂಗಿದೆ ಅಂತ. ನೋಡಿರಿ ಫ್ರೆಂಡ್ಸ್, ನಾನು ಬೆಳಗ್ಗಿನ ಜಾವ ಅಂಬ್ಲಿ ಮಾಡಬೇಕಂತ ನಿನ್ನೆ ರಾತ್ರಿ ಒಂದು ಲೋಟದಷ್ಟು, ಅಂದರೆ ಟೀ ಕುಡಿಯೋ 2 ಲೋಟದಷ್ಟು ಹಿಟ್ಟು ನಾನು ನೀರಲ್ಲಿ ಕಲಸಿಟ್ಟು ಬೆಳಗ್ಗೆ ತನಕ ಸ್ವಲ್ಪ ಹುಳಿ ಬರುತ್ತಲ್ಲ ಅದಕ್ಕೆ ಕಲಸಿಟ್ಟಿದ್ದೆ. ಇವಾಗ ನೋಡಿರಿ 1.5 ಚಮಚ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು. ನೋಡಿರಿ ಈ ಥರ ಆಗಿದೆ ನೋಡಿರಿ. ಜೋಳದ ಅಂಬ್ಲಿ ಕುಡಿಯೋಕೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್. ಈ ಬಿಸಿಲಲ್ಲಿ ಮಾತ್ರ ಹೊಟ್ಟೆಗೆ ಭಾಳ ತಂಪು ಅನಿಸುತ್ತೆ. ಹಿಂಗದೆ ಬೇಗ ಊಟ ಮಾಡೋಂಗೆ ಆಗಲ್ಲಲ್ಲ ಈ ಬಿಸಿಲಲ್ಲಿ. ಆರಾಮಾಗಿ ಒಂದು ಲೋಟದಷ್ಟು ಅಂಬ್ಲಿ ಕುಡಿದ್ರೆ ಎಷ್ಟು ತೃಪ್ತಿ ಆಗುತ್ತೆ ನೋಡಿ. ಒಂದು ಲೋಟ ಅಂಬ್ಲಿ ಕುಡಿದು ಒಂದು ರೊಟ್ಟಿ ತಿಂದುಬಿಟ್ರೆ ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಇಡೀ ದಿನ ಭಾಳ ತೃಪ್ತಿಯಾಗೂ ಇರುತ್ತೆ ನೋಡಿರಿ. ನಾನಂತೂ ಈ ಬಿಸಿಲಿಗೆ ಇದೇ ಯೂಸ್ ಮಾಡೋದು ನೋಡಿರಿ. ಬಿಸಿಲಲ್ಲಿ ಮತ್ತು ಥಂಡಿ ಚಳಿಯಲ್ಲಿ ಸರಿ ಆಗಲ್ಲ ಫ್ರೆಂಡ್, ತಲೆ ಹಿಡ್ದಂಗೆ ಆಗುತ್ತೆ. ಬೇಸಿಗೆಯಲ್ಲಿ ಮಾತ್ರ ಇದೇ ಆಗುತ್ತೆ ನೋಡಿರಿ. ಈ ಥರ ಇರಬೇಕು ನೋಡಿ, ಇಷ್ಟು ತೆಳ್ಳಗಿರಬೇಕು ಅಂಬ್ಲಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ದಪ್ಪ ಇರಬಾರ್ದು ನೋಡಿರಿ ಫ್ರೆಂಡ್ಸ್. ನೋಡಿ ಇದು ಮಾಡಿ ರೊಟ್ಟಿ ಮಾಡಿದರೆ ಆಯ್ತು ನೋಡಿ ನನ್ನ ತಿಂಡಿ ಇವತ್ತು. ಹೆಂಗಿದೆ ನೋಡಿರಿ ಫ್ರೆಂಡ್ಸ್ ನಮ್ಮ ಅಂಬ್ಲಿ. ಕಮೆಂಟ್ಸಲ್ಲಿ ತಿಳಿಸಿ ಚೆನ್ನಾಗಿದೆಯೋ ಇಲ್ಲೋ ಅಂತ. ನೋಡಿ ಈ ಥರ ಬರಬೇಕು ನೋಡಿ. ರೆಡಿ ನಮ್ಮ ಅಂಬ್ಲಿ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ. ನೋಡಿರಿ ಫ್ರೆಂಡ್ಸ್, ಬೆಳಗ್ಗೆ ತಿಂಡಿ ರೊಟ್ಟಿಗೆ ನೋಡಿರಿ ಸಣ್ಣ ಮೀನಿನ ಪಲ್ಯ ಮಾಡಬೇಕಂತ. ನೋಡಿರಿ ಬೇಗ 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 ತಿರುಗಿಸ್ಬೇಕು ನೋಡಿರಿ ಫ್ರೆಂಡ್ಸ್. ಭಾಳ ಉರಿನೂ ಇಟ್ಕೋಬಾರ್ದು, ಯಾಕಂದರೆ ಸೀದೋಗ್ಬಿಡ್ತಾವೆ ಮೀನಿವು. ಈ ಥರ ಹುರ್ಕೊಂಡು ನೀರಲ್ಲಿ ನೆನೆ ಹಾಕಬೇಕು. ಇನ್ನು ಏನಾದರೂ ಸ್ವಲ್ಪ ಕಸ, ಏನಾದರೂ ಸ್ವಲ್ಪ ಮಣ್ಣಿದ್ದರೆ ಎಲ್ಲ ಬಿಡುತ್ತೆ ನೀರಲ್ಲಿ ಹಾಕಿ 1-2-3 ನಿಮಿಷ ಅಷ್ಟು ಬಿಟ್ಟು ಬಿಡ್ಬೇಕು ನೋಡಿರಿ ಫ್ರೆಂಡ್ಸ್. ಇದು ನೋಡಿರಿ ಇವಾಗ ತಣ್ಣಗಾದ್ಮೇಲೆ ನೀರಲ್ಲಿ ಬಿಡಬೇಕು. ತುಂಬ ಚೆನ್ನಾಗಿ ಪಲ್ಯ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ಬೇಗ ಮಾಡಲಿಕ್ಕೆ ಹೊತ್ತಾಗ್ಬಿಟ್ರೆ ಬೇಗ ಪಲ್ಯ ಮಾಡಿ ರೊಟ್ಟಿ ಸುಟ್ಟರೆ ಬೇಗ ಆಗುತ್ತೆ. ಬೇರೆ ಪಲ್ಯ ಮಸಾಲೆ ತಕ್ಕೊಂಡು ಎಲ್ಲ ಪಲ್ಯ ಮಾಡೋಷ್ಟೇ ಲೇಟ್ ಆಗುತ್ತಲ್ಲ ಫ್ರೆಂಡ್ಸ್. ಅದಕ್ಕೆ ನೋಡಿ ಬೇಗ ಮಾಡಬೇಕಂದ್ರೆ ಈ ಥರ ಮೀನಾಗಲಿ ಸಿಂಗಡಿ ಆಗಲಿ ಇದ್ದರೆ ಬೇಗ ಪಲ್ಯ ಆಗುತ್ತೆ ನೋಡಿ. ಇವಾಗ ತಣ್ಣಗಾಗಿದ್ದಾವೆ. ನಾನು ನೀರಲ್ಲಿ ಸ್ವಲ್ಪ ನೆನೆ ಇಟ್ಬಿಡ್ತೀನಿ ಫ್ರೆಂಡ್. ನೆನೆ ಇಟ್ಟರೆ ಎಲ್ಲ ಮಣ್ಣು ಹೋಗುತ್ತಲ್ಲ. ಈಗ ಒಂದು ಪ್ಲೇಟಲ್ಲಿ ಇದನ್ನು ತಗೊಂಡು ನೋಡಿರಿ ಹಂಗೆ ರೊಟ್ಟಿಗೆ ಹಿಟ್ಟು ನೀರು ಹಾಕಿ ಬಿಸಿ ನೀರು ಕಲಸಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ಮುಟ್ಟಕ್ಕೆ ಬರಲ್ಲ ಹಿಟ್ಟಿಲ್ಲ ಅಂದರೆ ಫ್ರೆಂಡ್ಸ್. ಇದು ತಣ್ಣಗಾದರೆ ಹಿಟ್ಟು ಸ್ವಲ್ಪ ಬೇಗ ನಾದ್ಬೋದು. ಅದಕ್ಕೆ ನೋಡಿ ಸ್ವಲ್ಪ ತಣ್ಣಗಾಗ್ಬಿಟ್ಟಿನಿ. ಹಾಗೆ ನೋಡಿ ಇಲ್ಲಿ ಅಂಬ್ಲಿ ಕೂಡ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಬಿಸಿ ಕುಡಿಯೋಕ್ಕಾಗಲ್ಲಲ್ಲ ಫ್ರೆಂಡ್, ಅದಕ್ಕೆ ಇದು ಕೂಡ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಮೀನು ನೆನೆ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಾಕಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಆಗಲಿ ಒಣ ಖಾರ ಆಗಲಿ ಹೆಚ್ಚಾಕಿ ಬೇಗ ಪಲ್ಯ ಮಾಡಿಬಿಡ್ತೀನಿ. ಅರ್ಧ ಗಂಟೆಯಲ್ಲಿ ತಿಂಡಿ ರೆಡಿ ಆಗಿಬಿಡುತ್ತೆ ನೋಡಿರಿ ನಮ್ದು. ಈ ಥರ ಬೇಗ ಮಾಡಿದರೆ ಬೇಗ ಆಗುತ್ತೆ. ನಿಧಾನವಾಗಿ ಮಾಡ್ಕೊತ ಹೋದರೆ 12 ಗಂಟೆ ಆಗುತ್ತೆ ನೋಡಿ ಫ್ರೆಂಡ್. ನನಗಂತೂ ಬೇಗ ಆಗಬೇಕು ಏನೇ ಕೆಲಸ ಇದ್ದರೂ. ನನಗೆ ಕೆಲಸ ಲೇಟ್ ಆಗಬಾರ್ದು ನೋಡಿರಿ. ಯಾವುದೇ ಇದ್ರೂ ಕೆಲಸ ಬೇಗ ಆದರೆ ನನಗೆ ಒಂಥರ, ಇಲ್ಲ ಅಂದರೆ ನನಗೆ ಒಂಥರ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಬೇಗ ಕೆಲಸ ಆದರೆ ಇನ್ನೂ ಮಾಡ್ಬೋದು ಅನ್ನೋದು ಅನಿಸುತ್ತೆ ನೋಡಿ ನನಗೆ. ನೋಡಿ ಇದಾಯಿತು. ಇವಾಗ ನೋಡಿ ಎಷ್ಟು ಕೊಳೆ ಬಿಟ್ಟಿದೆ ಅಂತ. ಈ ಮೀನನ್ನು ತಕ್ಕಂತೇನೆ ಫ್ರೆಂಡ್ಸ್ ನಾನಿವಾಗ. ನೋಡಿರಿ ಎಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್, ಆದರೆ ಈ ಪಲ್ಯ ಚೆನ್ನಾಗೋದು. ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ನಿಂಬೆಹಣ್ಣು ಅರ್ಧ ಹಾಕಿದರೆ ಪಲ್ಯ ರೆಡಿ ನೋಡಿ. ಎಷ್ಟು ಹಸಿಮೆಣ್ಸಿನ್ಕಾಯಿ ಹುರ್ಕೋಬೇಕು ನೋಡಿ. ಹುರ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಸಣ್ಣಕ್ಕೆ ಪೀಸ್ ಮಾಡಿ, ಇದು ಕೂಡ ಸಣ್ಣಕ್ಕೆ ಇದು ಆಮ್ಲೆಟ್ ಹಾಕ್ತಾರಲ್ಲ ಆ ಥರ ಹೆಚ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು ಈರುಳ್ಳಿನೂ ಕೂಡ ಆಮೇಲೆ ಎಲ್ಲ ಸೇರಿ ಕಿವುಚ್ಬಿಟ್ರೆ ಪಲ್ಯ ಅಂತೂ ರೆಡಿ. ಇದು ಬೆಂಕಿ ಇಲ್ಲದೆ ಪಲ್ಯ ಆಗಿಬಿಡುತ್ತೆ ಬೇಗ. ಇಟ್ಟು ಕುದಿಸೋದೇನು ಇಲ್ಲ ಅಂದರೆ ಎಲ್ಲ ಹೆಚ್ಚಾಕಿ ಕೂಡ ಒಲೆ ಮೇಲೆ ಕುದಿಸಿ ಕೂಡ ಮಾಡ್ಬೋದು. ಒಲೆ ಮೇಲೆ ಇಟ್ಟು ಒಳ್ಳೆ ಪಲ್ಯ ಅದು ಚೆನ್ನಾಗಾಗುತ್ತೆ. ಅದಕ್ಕೆ ಒಣ ಖಾರ ಹಾಕ್ಬೇಕು ನೋಡಿರಿ. ಈರುಳ್ಳಿ, ಒಣ ಖಾರ, ಅರಿಶಿನ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿದ್ರು ಅದು ಒಂದು ಪಲ್ಯ ಆಗುತ್ತೆ. ಇದು ಹಾಗೆ ಕೈಯಲ್ಲಿ ಯೂಸ್ ಮಾಡೋಂಥ ಪಲ್ಯ, ಯಾಕಂದರೆ ಲೇಟಾಗಿಬಿಟ್ಟಿದೆ ಅಲ್ಲ ಅದಕ್ಕೆ ಬೇಗ ಇದನ್ನು ಬೇಗ ಮೆಣಸಿನ್ಕಾಯಿನ ಹುರ್ಕೊಬಿಡ್ತೀನಿ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವ್ರಿಗೆ ಕೆಲಸ ಹೋಗೋಕ್ಕೆ ಲೇಟ್ ಆಗುತ್ತೆ ಮತ್ತು ಕೂಡ
8:30 9 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ರೀ. ಅಷ್ಟು ಗಡ ನಾನು ಮಾಡಲೇಬೇಕು ನೋಡಿರಿ ಈ ತಿಂಡಿನ. ಅಷ್ಟು ಬೇಗ ತಿಂಡಿ ಮಾಡಿಕೊಡ್ಲಿಲ್ಲ ಅಂದರೆ ಹಾಗೆ ಹೋಗ್ಬಿಡ್ತಾರೆ, ಇಲ್ಲ ಅಂದರೆ ಅದಕ್ಕೆ ಬೇಗ ಎದ್ದು ಸ್ವಲ್ಪ ತಿಂಡಿ ಮಾಡ್ಬೇಕು ರೀ ನಾನು. ನೋಡಿರಿ ಫ್ರೆಂಡ್ಸ್, ಈ ಥರ ಹೆಚ್ಚಿದ್ದೇನಲ್ಲ ನಾನು ಈ ಥರ ಕ್ಯೂಚ್ಬೇಕು ನೋಡಿರಿ, ಸಣ್ಣಕ್ಕಾಗುತ್ತೆ ನೋಡಿರಿ. ಈ ಥರ ಕ್ಯೂಚ್ಕೋಬೇಕು, ಈ ಥರನೇ ಎಲ್ಲ ಹೆಚ್ಕೋಬೇಕು ನೋಡಿರಿ ಈರುಳ್ಳಿನ. ಈ ಥರ ಇರಬೇಕು ಮೆಜರ್ಮೆಂಟ್ ಈರುಳ್ಳಿದು. ಇನ್ನೂ ಸಣ್ಣಗೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಈ ಥರ ಇದ್ರೇ ಚೆನ್ನಾಗಾಗುತ್ತೆ ಪಲ್ಯ. ನೋಡಿರಿ ನಾನು ಈ ಥರ ಹೆಚ್ಕೊಂಡೆ ನೋಡಿರಿ. ಮೆಣಸಿನ್ಕಾಯಿನ ಹುರಿದು ಅದಕ್ಕೆ ನೋಡಿರಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತೀನಿ ಇವಾಗ. ತುಂಬ ಹುಳಿ ಆಗಬಾರ್ದು, ತಿನ್ನೋಕ್ಕಾಗಲ್ಲ. ಒಂದು ಸ್ವಲ್ಪ ಸಣ್ಣ ಉಪ್ಪು ನೋಡಿರಿ ಫ್ರೆಂಡ್ಸ್, ಇಲ್ಲ ಅಂದರೆ ಹಳ್ಳು ಉಪ್ಪಾದರೆ ಕರಗಲ್ಲ ಬೇಗ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು ಉಪ್ಪು ಮಾತ್ರ. ಜಾಸ್ತಿ ಹಾಕೋಕ್ಕೆ ಹೋದರೆ ಉಪ್ಪಾಗ್ಬಿಡುತ್ತೆ, ಪಲ್ಯ ತಿನ್ನೋಕ್ಕಾಗಲ್ಲ. ನಮ್ಗೆ ಇಷ್ಟ ಹಾಕು. ಈ ಥರ ಕ್ಯೂಚ್ಕೋಬೇಕು ನೋಡಿರಿ ಕೈಯಲ್ಲಿ ಪಲ್ಯನ. ಪಲ್ಯ ಅಂತೂ ರೆಡಿ ನೋಡಿರಿ ಈ ಥರ ಆದರೆ. ನಿಮಗೆ ಖಾರ ಬೇಕಂದರೆ ಏನಾದರೂ ಹಸಿಮೆಣ್ಸಿನ್ಕಾಯಿ ಸಪ್ಪೆ ಇದ್ದರೆ ಸ್ವಲ್ಪ ಒಣ ಖಾರ ಉದುರಿಸ್ಕೊಳ್ರಿ. ಹಸಿಮೆಣ್ಸಿನ್ಕಾಯಿ ಖಾರ ಇದಾವಂದರೆ ಸಾಕು ನೋಡಿರಿ ಫ್ರೆಂಡ್ಸ್. ಈ ಥರ ನೋಡಿರಿ ರೊಟ್ಟಿಗೆ ಪಲ್ಯ ರೆಡಿ ಆಯಿತು. ಬೇಗ 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 ಒಂದು 4 ರೊಟ್ಟಿ ಸುಟ್ಬಿಟ್ರೆ ಆಯ್ತು ನೋಡಿರಿ, ನಮ್ಮದು ತಿಂಡಿನೇ ಆಗ. ನೋಡಿರಿ ಫ್ರೆಂಡ್ಸ್, ಪಲ್ಯ ರೆಡಿ. ಈ ಥರ ಆಗುತ್ತೆ ನೋಡಿರಿ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಹಾಗೆ ನೋಡಿರಿ ಫ್ರೆಂಡ್ಸ್, ಸಮೀರಂದು ಸಿಮೆಂಟಿನ ನಿನ್ನೆ ಕಟ್ಟಿ ಹಿಂಗಾಗೈತೆ ನೋಡಿರಿ. ಮೊನ್ನೆ ತೋರಿಸಿದ್ನಲ್ಲ ವಿಡಿಯೋದಲ್ಲಿ, ಈ ಥರ ಆಗಿದೆ ನೋಡಿರಿ. ಅದು ಪಾರಿವಾಳ ಸ್ನಾನ ಮಾಡೋಕ್ಕೆ ಮಾಡಿರುವಂಥ ಬಾನಿ ಅಂತಾರಲ್ಲ ಆ ಥರ. ಇದ್ರ ಸುತ್ತಲಿಗೂ ಐತಲ್ಲ ಇಲ್ಲಿ ಇನ್ನೂ ಕಟ್ತಾನಂತೆ. ಸುತ್ತಲಿ ಕಟ್ಟಿ ಒಳಗಡೆ ನೀರು ಹಾಕ್ತಾನಂತೆ. ಬಾನಿ ಆದಂಗೆ ಆಗುತ್ತಲ್ಲ ಫ್ರೆಂಡ್ಸ್ ಅದು. ಈ ಥರ ಆಗಿ ಅದನ್ನೆಲ್ಲ ನೋಡಿ ಈ ಥರ ರಟ್ಟೆಲ್ಲ ತೆಗ್ದಾನ ನೋಡಿರಿ. ಇನ್ನು ಅದರ ಸುತ್ತಲಿಗೂ ಕಟ್ತಾರಲ್ಲ ಕಟ್ಟಿ ಥರ, ಅದನ್ನಿದೆ ನೋಡಿ ಇನ್ನೂ ಕಟ್ಟೋದು. ಈ ಥರ ಆಗಿದ್ದು ನೋಡ್ರಿ ಅಂತ. ಇನ್ನೂ ಕೆಲಸ ಇದೆ ಇದರಲ್ಲಿ ಇವತ್ತು ಒಂದಿನದ್ದು. ಇನ್ನೂ ಸಿಮೆಂಟ್ ಬೇಕೇನೋ. ಅವ್ರ ಅಪ್ಪಾಜಿ ಅಂತ ಹೇಳಿ ತರಿಸಿದ್ದಾನೆ ಸಿಮೆಂಟ್. 4-5 kg ಅಷ್ಟು ಸಿಮೆಂಟ್ ತರಿಸಿದ್ದಾನೆ ನೋಡ್ರಿ ಫ್ರೆಂಡ್ಸ್. ಅವ್ರ ಅಪ್ಪಾಜಿನೂ ಏನಾರ ಮಾಡ್ತಾನಂದರೆ ತಂದು ಕೊಡ್ತಾರೆ, ಮಾಡಲಿ ಮಗ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಇದು ಒಂಥರ ರೊಟ್ಟಿ ಸುಡು ಕಲ್ಲು ಅಂತಾರಲ್ಲ ಆ ಥರ ಆಗಿತ್ತು ನೋಡ್ರಿ ಇದು ಸುತ್ತಲಿಗೂ ಇವಾಗ ಇಷ್ಟು ಎತ್ತರ ಕಟ್ಟಿ ಬರುತ್ತೇನೋ, ಒಂದಿಷ್ಟು ಎತ್ತರ, 1 ಇಂಚಷ್ಟು ನೀರು ನಿಲ್ಲುತ್ತಲ್ಲ ಸ್ನಾನ ಮಾಡೋಕ್ಕೆ ಪಾರಿವಾಳಕ್ಕೆ. ಹಿಂಗಾಗಿತ್ತು ನೋಡ್ರಿ. ನಮ್ಮ ರೊಟ್ಟಿನೂ ಮುಗಿದು ಹಾಗೆ ನಮ್ಮನೆ ತಿಂದು ಹೋದ್ರು ನೋಡ್ರಿ ಫ್ರೆಂಡ್ಸ್. ಸಮೀರನು ಅಲ್ಲಿ ಪಾರಿವಾಳ ಹತ್ರ ಕುತ್ಕೊಂಡು ತಿನ್ನಾಕೊಂತಾನೆ. ನಾನು ಸ್ವಲ್ಪ ತಿಂಡಿ ಮಾಡಿಬಿಟ್ರೆ ನಮ್ಮ ತಿಂಡಿ ಆಯಿತು. ಬನ್ನಿ ಫ್ರೆಂಡ್ಸ್, ತಿಂಡಿ ತಿನ್ನೋಣ. ನಿಮ್ಮದು ತಿಂಡಿ ಆಗಿದೆ ಅಂತ ತಿಂದಿರ್ತೀನಿ, ಹಾಗೆ ನನ್ನ ತಿಂಡಿ ಆಗ್ತಾಯಿದೆ ನೋಡಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇದು ರೌಂಡಾಗಿತ್ತಲ್ಲ, ಇದು ಸ್ವಲ್ಪ ಎತ್ತಿ ನೋಡ್ದೆ ಅದು ಬರ್ತಾ ಇದೆ. ಅದಕ್ಕೆ ನೋಡ್ರಿ ಎಲ್ಲ ರೌಂಡ್ ಕಟ್ಟೆ ಮಾಡ್ಲಿಕ್ಕಾಗಿ ನೋಡ್ರಿ ಈ ಥರ ಮಳೆ ಹೊಡ್ಕೊಂತದನ್ ನೋಡ್ರಿ ಸಮೀರ್. ಅದ್ರ ಮೇಲೆ ಹತ್ತಬೇಡ ಸಮೀರ್, ಅದ್ರ ಮೇಲೆ ಹತ್ತಿದ್ರೆ ಮತ್ತೆ ನೋಡಿ ಬೀರಿ ಬಂದ್ರೆ ಆತು ನಿನ್ನ ಕೆಲಸ. ಈ ಥರ ಸುತ್ತಲಿಗೂ ಮಳೆ ಬಡಿತದ ನೋಡ್ರಿ. ಈ ಥರ ಮಳೆ ಬಡ್ಕೊಂತ ಹೋಗಿ ಆಮೇಲೆ ಸಿಮೆಂಟು ಸೇರಿಸ್ತಾನೆ. ಯಾಕಂದರೆ ಅದು ಕಟ್ಟೆ ಗ್ರಿಪ್ ಹೊಡ್ಯೋಕ್ಕಾಗುತ್ತಲ್ಲ, ಗ್ರಿಪ್ ಹಿಡಿಯುತ್ತೆ. ಅದಕ್ಕೆ ಮೊಳೆ ಹೊಡ್ಕೊಂತ ಅದನ್ನು ನೋಡ್ರಿ ಎತ್ತರ ರೌಂಡಾಗಿ. ಪಾರಿವಾಳಕ್ಕೆ ಇಷ್ಟೆಲ್ಲ ಮಾಡ್ತದನ್ರಿ. ಏನು ಪಾರಿವಾಳದ ಮೇಲೆ ಕೂತ್ಕೊಂಡಾನು ಏನೋ ಇಷ್ಟೆಲ್ಲ ಕೆಲಸ ಮಾಡ್ತದ ನೋಡ್ರಿ ಪಾರಿವಾಳಗಾಗಿ. ಇಷ್ಟೆಲ್ಲ ಓದೋದ್ರಾಗ ಇಂಟ್ರೆಸ್ಟ್ ತೋರಿಸ್ತಲ್ಲ ನೋಡ್ರಿ. ಬರೀ ಪಾರಿವಾಳ ಸ್ನಾನ ಮಾಡಿಸೋದು, ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು, ಹಾರಿಸೋದು ಇದೇ ಆಗೈತೆ ನೋಡ್ರಿ ಪಾರಿವಾಳಕ್ಕೆ. ನೋಡ್ರಿ ಇಷ್ಟು ಸಿಮೆಂಟ್ ಅವ್ರ ಅಪ್ಪಾಜಿಗೆ ಹೇಳಿ ತರಿಸ್ಕೊಂಡಿದ್ದಾನೆ, ಒಂದು 5 kg ಅಷ್ಟು ಈ ಕಟ್ಟಿ ಮಾಡಲಿಕ್ಕಾಗಿ. ಏನೇನು ಮಾಡ್ತೀವಿ ಮಾಡಿ ಸಮೀರ್ ನೀನು. ನೀರು ಬರ್ತಾವೆ ಈಗ, ನೀರು ಹಿಡಿ ಸ್ವಲ್ಪ ಕುಡಿಯೋಕ್ಕೆ. ಗಡ ಅದೇನು ಇಡ್ತಾ ಇದೀಯಾ? ನಲ್ಲಿನ ವಾಲ್ ಇಡ್ತೀಯ ನೀರು ಒಳಗಡೆದು ಹೋಗೋಕ್ಕೆ. ಸಣ್ಣದಿಡು, ದೊಡ್ಡದಿಡು ಬೇಡ. ಗಂಟ್ಲ ನೋಡಿ ನಂದು, ಯಾಕೋ ಗಂಟ್ಲ ಹಿಡ್ಕೊಳ ಕುಂತ್ಬಿಟ್ಟ ಸಮೀರ್. ಅಷ್ಟು ದೊಡ್ಡಕ್ಕೆ ಇಡಬೇಡ. ಏನು ಮಹಾ ದೊಡ್ಡ ಕೊಡಪಾನ ನೀರು ಹಾಕ್ತೀಯ, ಅದ್ರಾಗೆ ಸ್ವಲ್ಪ ನೀರು ಹಾಕೋದಷ್ಟೇ. ಕ್ಯಾದೇನ ಏ
ಚಕ್ಕಿನ ಸಾಕ ಅದೇನು ಬಡಿತಾದಿ ಎಲ್ಲಿ ಕಟ್ಟಿ ಕಟ್ಲಿಕ್ಕ ಅದು ಕಟ್ಟಿ ಹೆಂಗೆ ಹಿಡಿತೈತೆ ಸಮೀರ ಅಷ್ಟು ಗ್ಯಾಪ್ ಆಗಿ ಇಟ್ಟಿಯಲ್ಲ ನೀನು ಇದ್ರ ಮೇಲ್ಗಡೆನ ಕಟ್ಟಿ ಕಟ್ಟು ಚೆನ್ನಾಗ್ತೈತಿ ಮ್ಯಾಲೆ ಬರ್ತೈತಿ ಮತ್ತು ಇದ್ಯಾಕೆ ಈ ಕಡೆ ಗ್ಯಾಪ್ ಬರ್ತೈತಿ ಎಂಥದಪ್ಪ ನಂಗಂತೂ ಗೊತ್ತಿಲ್ಲ ನಿನಗೆ ಗೊತ್ತಿದ್ರ ಬಗ್ಗೆ ಮಾಡಿ ಏನೇನು ಮಾಡ್ತೀಯ ನೋಡೋಣ. ನೋಡ್ರಿ ಎಂಥದ್ದು ಮಳೆ ಬಡ್ದ್ಮೇಲೆ ಈ ಥರ ರಟ್ಟು ಮಾಡಿಕೊಂಡು ಮತ್ತೆ ಅದ್ರ ಹಿಂದ್ಗಡೆ ಗೂಟ ಆ ಕಡೆ ರೌಂಡಾಗಿ ಹೊಡ್ಕೊತ ಹೋಗ್ತಿದ್ದಾನೆ. ಏನೇನೋ ಹೊಸ ಸಾಹಸ ಒಂದು. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನು ಮಾತ್ರ ನನ್ನ ಗಿಳಿ ಮರಿಗೆ ಸ್ವಲ್ಪ ಹಣ್ಣು ಹೆಚ್ಚು ಹಾಕ್ಬೇಕಂತ ತಿನ್ನೋದು ರೂಢ ಮಾಡಿಸ್ಬೇಕ್ರಿ. ಓಕೆ ಅವೇ ತಿನ್ನೋದು ರೂಢ ಮಾಡಿಸ್ಬೇಕು. 3 ಹೊತ್ತು ಸಮೀರ್ ತಿನ್ನಿಸ್ಕೊಂತ ಕುಂದಿರ್ತಾನೆ. ಒಂದೊಂದು ಸತಿ ಅವನಿಗೆ ಏನಾದರೂ ಮಾಡೋಕೆ ಕುಂತ್ಬಿಟ್ರೆ ಪಾಪ ಲೇಟ್ ಆಗಿಬಿಡುತ್ತೆ ಗಿಳಿ ಮರಿಗೆ. ಅದಕ್ಕೆ ತಿನ್ನೋದು ರೂಢ ಮಾಡಿಸ್ಬೇಕು ನೋಡ್ರಿ. ಅವಕ್ಕೆ ಏನಾರ ಹೆಚ್ಚು ಹಾಕಿ ಅವೇ ತಿನ್ಬೇಕು, ಆ ಥರ ರೂಢ ಮಾಡ್ಬೇಕು. ಅದಕ್ಕೆ ಇದನ್ನು ನಾನು ಸಣ್ಣಕ್ಕಾಗಿ ಹೆಚ್ಚ್ತೇನೆ ನೋಡ್ರಿ. ಇವಾಗ ಹೆಚ್ಚಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಡ್ತೇನೆ ಅತ್ಲಾಗೆ ನೋಡ್ರಿ. ಈ ಥರ ಹೆಚ್ಚಿದ್ದೀನಿ, ಈ ಥರ ಹಾಕಿಡ್ತೇನೆ ನೋಡ್ರಿ. ಈ ಥರ ಪ್ಲೇಟಾಗಿ ಏನಾದರೂ ಬೇಕಿದ್ರೆ ಏನಾದರೂ ತಿನ್ನಲಿ. ಅವಕ್ಕೆ ತಿನ್ನೋಕೆ ರೂಢ ಮಾಡ್ಬೇಕು ನೋಡ್ರಿ. ಈ ಥರ ಇಟ್ಟು ಪಾಪ ಎಷ್ಟಂತ ತಿನ್ನಿಸ್ಕೊಂತ ಕುಂದ್ರಬೇಕ್ರಿ. 3 ಹೊತ್ತು ಅಂದರೆ 3 ಹೊತ್ತು ತಿನ್ಕೊಂತ ಕುತ್ಕೊಬಿಡ್ತಾವೆ ಅವು. ಯಾವಾಗಲೂ ತಿನ್ಕೊಂತ ಇರೋ ಪಾಪ ಅವು. ಈ ಥರ ಮಾಡಿ ಇಡ್ತೇನೆ ನೋಡೋಣ. ಈ ಥರ ರೂಢ ಮಾಡ್ಬೇಕು ನೋಡ್ರಿ ಅವಕ್ಕೆ. ನೋಡ್ರಿ ಇಲ್ಲೊಬ್ಬನ ಕುಂತಾನೆ, ಏನು ಮಾಡ್ತಾ ಇದ್ದಾಳು ಅಂತ. ಮಿನ್ನು ಮಿನ್ನು ಕಾ ನಾ ಏ हाँ खाते हैं क्यों मिन्नू कुशा भी खाने का नमी पाओ तो पापा का वो जरा बैठ 5 बैठ ले चुप. कहाँ जरा हाँ बैठ चुप. मिन्नू बैठ 5. धूप में कहाँ जाता रहेगा बच्चू. बैठ ले बेटू. बैठ तो रखा तू. चुप बैठ 5. सो ले 5 सो जिमन पो सो ನೋಡ್ರಿ. ಮಲಗು ಅಂದಿದ್ದಕ್ಕೆ ಮಲಗ್ತದ ನೋಡ್ರಿ. ಎಷ್ಟು ಬುದ್ಧಿ ಐತೆ ನೋಡ್ರಿ ನಮ್ಮ ಕಾಮಿಗೆ. ಅಲ್ಲೇ ಮಲಗು ಅಂತ ಅನ್ನಲ್ಲ ನೋಡ್ರಿ ಹೆಂಗೆ ಮಲಗಿದ ಅಂತ. ಹಿಂಗಿದಾವೆ ನೋಡ್ರಿ ನಮ್ಮ ಪ್ರಾಣಿಗಳು ನಮ್ಮ ಮನೇಲಿ. ಗಿಳಿಗಳಿಗೆ ತಂದಿಟ್ಟಿದ್ದೀನಿ. ಅವು ನೋಡಿ ನೋಡಿ ತಿನ್ನೋ ರೂಢ ಮಾಡ್ಕೋಬೇಕ್ರಿ. ಹೆಂಗಿದ್ರೆ ತಿಂತಾವೆ. ತಿನ್ರಿ ತೊತ್ತು ಖಾವ್ ಹಣ್ಣು ಖಾವ್ ಬಾ. ನೋಡ್ರಿ ಇಲ್ಲಿ ರೌಂಡಾಗಿ ಮಾಡ್ತಾ ಇದ್ದಾನೆ ನೋಡ್ರಿ. ಅದ್ರ ಮಧ್ಯೆ ಏನು ಹಾಕಿಯ ಕಾಗ್ದ ಕೆಳಗಡೆ ಹಿಡಿಬಾರ್ದಂತನ. ಹರಿಬಾರ್ದಿತ್ತು ಅದು, ಹಾಗೆ ಹಿಡಿವೇ ಹಾಗೆ ಇಡ್ಬೇಕಿತ್ತು ಸಮೀರ್. ಹರಿದ್ರೆ ಸಿಮೆಂಟ್ ಕೆಳಗಡೆ ಹೋಗಲ್ಲ. फाड़ी लिया दे में पकड़ी एकले फाड़ी लियो देखो फाड़ले की ಹೀರೋಯಿನ್ ಒಂದು ಕುರಿ ಹರ್ಕ ಬಿಟ್ಟೈತೆ ನೋಡ್ರಿ. ಸಮೀರ್ ತಿನ್ನಲಿ ಬಿಡು. ಆ ಕಡೆ ಹಸುರು ಎಲೆ ಇದಾವೆ, ತಿನ್ನಲಿ. ಆ ಕಡೆ ಎಷ್ಟು ಬೇಕಷ್ಟು ತಿನ್ನಲಿ ಪಾಪ. ಇವ್ರಿಗೆ ಏನಾದರೂ ಕಟ್ಟಬೇಕು, ಹಂಗಾದ್ರೆ ಸುಮ್ಮನೆ ಇರ್ತಾವೆ ಇವರು. ಇಲ್ಲ ಅಂದರೆ ಇವ್ರದ್ದು ಹಾರನ್ ಟೀಂಕ್ ಟೀಂಕ್ ಅಂತ. ಇವಾಗ ನೋಡ್ರಿ ಸಮೀರ್ ಇದ್ರ ಒಳಗಡೆ ನೋಡ್ರಿ ಈ ಥರ ಇಲ್ಲಿ ರೌಂಡಾಗಿ ಕಾಗದ ಹಾಕಿದ್ದ. ಇಲ್ಲೆಲ್ಲ ಕಾಗದ ಹಾಕಿದ್ದ. ಇವಾಗ ಇಲ್ಲಿ ನೋಡ್ರಿ ಈ ಥರ ಮೊಳಲು ಸುತ್ತಲಿಗೂ ಹಾಕಿದ್ದಾನೆ ನೋಡ್ರಿ. ಈ ಥರ ಹಾಕಿದ್ದಾನೆ. ಇನ್ನೊಂದು ಸ್ವಲ್ಪ ಇಲ್ಲಿ ಗ್ಯಾಪ್ ಇದೆ, ಇಲ್ಲೊಂದು ಸ್ವಲ್ಪ ಹಾಕೋದಿದೆ. ಇವಾಗ ಕಲಿಸ್ತದ ನೋಡ್ರಿ ಇನ್ನೂ ಸ್ವಲ್ಪ.
ಭಾಳ ಜೋರು ನಡೆದೈತೆ ನೋಡ್ರಿ ಗೌಂಡಿ ಕೆಲಸ. ತಲೆ ಕೆಡಿಸ್ಕೊಂಡು ಮಾಡಕ್ಕೆ ಕುಂತಾರೆ ನೋಡ್ರಿ ಗೌಂಡಿ ಕೆಲಸ ಇವತ್ತು. ಸಮೀರ್ ಏನು ಪೇಮೆಂಟ್ ಇವತ್ತು? ಪೇಮೆಂಟ್ ಇದ್ರದ್ದು ನಿನಗೆ ಏನಪ್ಪ ಮಾಡೋದಲ್ಲ ಪೇಮೆಂಟ್ ಕೊಡ್ಬೇಕಾ ಇದಕ್ಕೆ ನಾವು? ಹಾಂ, ಸಿಮೆಂಟ್ ಯಾರು ತಂದು ಕೊಟ್ಟಿದ್ದಂಗೆ? ಸಿಮೆಂಟ್ ಯಾರು ತಂದು ಕೊಟ್ಟಿದ್ದು ಪೇಮೆಂಟ್ ಕೊಡೋಕೆ? ಕೊಡ್ಬೇಕು ಪೇಮೆಂಟ್. ಮತ್ತು ಸಿಮೆಂಟ್ ತಂದು ಕೊಟ್ಟಿದ್ದಾರೆ ತಂದು ಕೊಟ್ರೆ ಮತ್ತು ಅದಕ್ಕೂ ನಾವೇ ತಂದು ಕೊಟ್ಟು ನಿನಗೆಲ್ಲ ಮತ್ತು ಪೇಮೆಂಟ್ ಕೊಡ್ಬೇಕಾ? ಏಕೆ ಕೊಡ್ಬೇಕು? ಬೇಡನಲ್ಲ ಬಿಡಪ್ಪ, ನೀವು ಅದಕ್ಕೆ ಕುಂತೀರಲ್ಲ ಸಮೀರಣ್ಣವ್ರೆ, ಅದಕ್ಕೆ ಕುಂತೀರಲ್ಲ ಪೇಮೆಂಟ್ ಇಸ್ಕೊಳಕ್ಕೆ. ನಾವು ಸಿಮೆಂಟು ನಾವು ಮಾಡೋದು ತಂದು ಕೊಟ್ಟು ಮತ್ತೆ ಪೇಮೆಂಟ್ ಕೊಡ್ಬೇಕಂತ. ಯಾರು ಪಾರಿವಾಳ ಅದ? ನಮ್ಮವ್ವ ನಿಮ್ಮವ್ವ ಅದ ನೋಡ್ರಿ ಕೆಲಸ. ಮತ್ತೆ ಎಷ್ಟು ಮುಂದೆ ಸಮೀರ್ ಎಲ್ಲ ನೈಸ್ ಮಾಡ್ದಲ್ಲ ಮತ್ತೆ ಕಟ್ಟಿ. ಅದ್ರ ಮೇಲೆ ಬರುತ್ತೆ ಮತ್ತೆ ಮಳಲು. ಇದು ಮಳಲು ಅಂತೇನೆ, ಮಳಿ. ಮತ್ತೆ ರವಂಡ ಗಿಡ ಹಾಕೊಂತಾನ್ರಿ ಮಳಿ ಇದು ಮತ್ತು ದೊಡ್ಡಕ್ಕೆ ಮಾಡ್ಕೊಂಡ ನೋಡ್ರಿ. ಇದು ಅದಿತ್ತಲ್ಲ ಮೊದಲೇ, ಅದಕ್ಕೂ ಮತ್ತು ದೊಡ್ಡಕ್ಕೆ ಆತು ನೋಡ್ರಿ. ಇದು ಇವಾಗ ಇದ್ರ ಮೇಲೆ ಏನಾದರೂ ಕಟ್ಟಿ ಬರ್ಬೋದು. ಸುತ್ತಲಿಗೂ ಮಳೆ ಇಡ್ತದಾನ ಇವಾಗ. ಈಗ ಸಖತ್ ಆತು ನೋಡ, ದೊಡ್ಡ ಕಾಲ ಚೆನ್ನಾಗಿ ಕಾಣ್ತೈತೆ ನೋಡಿ. ನೋಡ್ರಿ ತಂತಿ ಪಂತಿ ಎಲ್ಲ ಸೇರಾಸ ಕುಂತಾನೆ. ಏನೇನೋ ತಂತಿ ತಂದು ಅಡ್ಡ ದಿಡ್ಡ ಹಾಕ್ತದಾನ ನೋಡ್ರಿ. ಕುರಿ ಎತ್ಲಾಗ ಹೋಗ್ತದ ಅದು ಇಲ್ವಲ್ಲ, ಕುರಿಗಳು ಸರ್ ಕುರಿಗಳು ಅಂತ. ಇನ್ನೊಂದು ಎತ್ಲಾಗ ಹೋತ್ ನೋಡು, ಕಾಣ್ತಾನೆ ಇಲ್ಲ. ಐತದೆ ಎಲ್ಲಿ ಮೇಯ್ತಾಗತ್ತೆ. ಸಮೀರ್ ಅದಕ್ಕೆ ಕಟ್ಟಿ ಇದಕ್ಕೆ ಬಿಚ್ಚಬಾ. ಏನೋ ಗಂಟ್ಲ ಹಿಡ್ಕೊಳ ಕುಂತ್ಬಿಟ್ಟದ್ ಬಿಡು ನಂದು. ಯಾಕೋ ಏನು ನಲ್ಲಿ ಬರ್ತಾಯ್ತು ನೋಡ್ರಿ. ಇಲ್ಲಿ ಇದ್ರೊಳಗಡೆ ಪೈಪ್ ಇಡ್ತದನ್ರಿ ನೀರು ಹೋಗ್ಲಿಕ್ಕೆ. ಅದೇನಾದರೂ ಕಸ ಗಿಸ ಇದ್ದರೆ ನೀರು ಹೊರಗಡೆ ಹೋಗಬೇಕಲ್ಲ, ಅದಕ್ಕಾಗಿ ಮಾಡ್ತಾ ಇದ್ದೇನೆ. ಸಣ್ಣದು ಇಡು ಸಮೀರ್, ಬಳ್ಳಿ ಪೈಪ್ ಅಂತಾರೆ ನೋಡು, ಆ ಪೈಪ್ ಇಡು. ಇಂಥವೆಲ್ಲ ಇಡಬೇಡ, ಕಪ್ಪು ಪೈಪ್ ಇರ್ತಾವಲ್ಲ ಅದನ್ನ ಇಡು ಸಮೀರ್. ಕರಣಿ ನೋಡ್ರಿ, ನೀಟಾದ ಕೆಲಸ. ಚೆನ್ನಾಗತ್ತಲ್ರಿ ಇದು? ಎಷ್ಟು ಚೆನ್ನಾಗತ್ತೆ ನೋಡ್ರಿ, ಸಖತ್ತಾತ್ ನೋಡ್ರಿ ಇದು. ನೋಡ್ರಿ ತಿನ್ನಾಕ ತಂದಿಟ್ರೆ ಸುಮ್ಮನೆ ಕೂರ್ತಾವೆ, ತಿನ್ನೋದು ರೂಢಾನೇ ಇಲ್ಲ ಇವರಿಗೆ. ನೋಡ್ರಿ ತಿನ್ನಿಸ್ಲೇಬೇಕು, ಹಂಗಾಗೈತಿ. ಇನ್ನೂ ಸ್ವಲ್ಪ ದೊಡ್ಡಕ್ಕಾಗ್ಬೇಕ್ರಿ. ಚೆನ್ನಾಗಿ ಹಸುರಾಗ್ಯಾವಲ್ರಿ, ಚೆನ್ನಾಗಾಗ್ಯಾವ. ಸ್ವಲ್ಪ ಬೇಕು ನೋಡ್ರಿ, ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಾಂದ್ರೆ ಸಣ್ಣಕ್ಕಿದ್ವು, ಈಗ ಹಸುರಾಗ್ಯಾವ ನೋಡ್ರಿ ಯಾವ ಥರ ಇದೆ. ಪಿಂಕು ಆಯದಕ್ಕ, ಪಿಂಕು. ಇದು ಪಿಂಕು ನೋಡ್ರಿ. ಇದು ಅಲ್ಲಿ ಮೇಲೆ ಕುಂತಿತ್ತು, ಅಲ್ಲಿದ್ದಾನೆ ಒಬ್ಬನು, ಚಾಂದು ಇದ್ದಾನೆ. ಇದು ನೋಡ್ರಿ ನೀರು ಕುಡಿಯಾಕ ಕುಂತೈತಲ್ಲ, ಇವಾಗ ಹಾರ್ತೈತೆ ನೋಡ್ರಿ. ನೀರು ಕುಡಿದು ಮೇಲಕ್ಕೆ ಹಾರ್ತೈತೆ ಮತ್ತೆ ಅಲ್ಲಿಗೆ. ನೀರು ಕುಡಿಯಾಕ ಬಂದೈತಿ, ಇವಾಗ ಹಾರ್ತೈತೆ ನೋಡ್ರಿ. ಅಲ್ಲಿಗೆ ಹಾರ್ತೈತೆ ನೋಡ್ರಿ ಡೈರೆಕ್ಟ್. ನೋಡ್ರಿ ಹಿಂಗೆ ಹಾರ್ತೈತಿದು ನೋಡ್ರಿ. ನೋಡ್ರಿ ಎಷ್ಟು ಕರೆಕ್ಟಾಗಿ ಅಲ್ಲೇ ಹಾರು ಕುಂದಿರ್ತು ನೋಡ್ರಿ. ಎಷ್ಟು
ಎಷ್ಟು ಶಾರ್ಪ್ ಅದಾವೆ. बेटी बैठी देख जक पानी पीने आती हो, पानी पी लग बीबी होको उठ जाती देख कितने फल ಹಂಗೆ ಇವು ನೋಡ್ರಿ ಉಪವಾಸ ಇದಾವೆ ಇವತ್ತು. ಉಪವಾಸ ಸಮೀರ್ ಕೆಲಸ ಮಾಡ್ತಿದ್ದಾನೆ, ಉಪವಾಸ ಕುಂತಾವೆ ಇವತ್ತು. ತಿನ್ರಿ ಪಾಪು ले तू खा बा भूख लगी नहीं तुम ना आज खला उड़ बा इनको नहीं खा रहे उन्होंने होक नहीं खा रहे देख आज कौन देख ली तो कौन देख ली मेरे तो ನೋಡ್ರಿ ಇಲ್ಲಿ ಸ್ವಲ್ಪ ಮಣ್ಣಿತ್ತು, ಆ ಮಣ್ಣು ತೆಗೆದು ನೋಡ್ರಿ ಅದು 2ನೇ ಸ್ಟೆಪ್ ಕಟ್ಟಿದ ನೋಡ್ರಿ. ಮತ್ತೆ 2ನೇ ಸ್ಟೆಪ್ ಕಟ್ಟಿ ಹಾಕ್ತಾ ಇದ್ದಾನೆ ನೋಡ್ರಿ. ಈ ಥರ ಅದು ಹೊರಗಡೆ ಬರೋದು ಕಟ್ಟಿ ಬರ್ತದ, ಅದ್ರ ಹಾಕ್ಬೇಕಲ್ಲ ಮತ್ತೆ ಸಿಮೆಂಟು. ಈ ಮಣ್ಣಿನ ಮೇಲೆ ಮತ್ತೆ ಹಾಕ್ತೀಯಾ? ಮತ್ತೆ ಆತಕ್ಕಿದ ಮಣ್ಣು ಒಳ ಇದ್ರು ಹಾಕಿದ್ರೆ ಒಳ ಬರ್ತೈತಲ್ಲ. ಎಂತದಪ್ಪ ನಂಗಂತೂ ಗೊತ್ತಾಗ್ತಾ ಇಲ್ಲ. ತಗಾಯ್ತು ಮಣ್ಣು ಹಾಕ್ಬಾರ್ದಿತ್ತು ಥೋಡ ಅದಕ್ಕೆ. ನೋಡ್ರಿ ಅವೆರಡು ಹೆಂಗೆ ಕುಂತಾವ, ಸಮೀರನ್ನ ನೋಡ್ಕೊಂತ ಕುಂತಾವ ಪಾಪ. ಅಲ್ಲೊಂದು ಅಳಿಲಿದೆ ನೋಡಿ ಸಮೀರ್, ಅದನ್ನ ಹಿಡ್ಕ ಚೆನ್ನಾಗಿತ್ತು ಒಟ್ಟು. ಅಳಿಲೇನು ಮರಿ ಸಾಕ್ಬೇಕು ನೋಡ್ರಿ ಫ್ರೆಂಡ್ಸ್. ಸಮೀರಂದು ಇಷ್ಟೆಲ್ಲ ಆಗ್ತಾ ಇದೆ. ಏನೋ ಒಂದು ಮಾಡ್ತಿದ್ದಾನ್ರಿ ಅಪ್ಪ, ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ. ನಿನ್ನೆಯಿಂದನೂ ಮಾಡ್ತಾನೆ ಹಾಗೆ. 2 ಭಾಗ ಆಗಿ ಬಂದಿದೆ ನೋಡ್ರಿ ವಿಡಿಯೋ. ನಿನ್ನೆ ವಿಡಿಯೋದಲ್ಲಿ ಇದೆ, ಇವತ್ತಿನ ವಿಡಿಯೋದಲ್ಲಿ ಈ ಥರ ಇದೆ ನೋಡ್ರಿ ಸಮೀರ್ ಮಾಡಿರೋದು. 2ನೇ ವಿಡಿಯೋಗೆ ಪೂರ್ತಿ ಆಗುತ್ತೋ ಏನು 3ನೇ ವಿಡಿಯೋ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ. ಒಂದೊಂದು ಏನದು ಬಾನಿ, ಪಾರಿವಾಳ ಸ್ನಾನ ಮಾಡೋ ಬಾನಿ ಅಂತಾರೇನೋ ಅಲ್ಲ, ಅದು ನೋಡ್ರಿ ಅದು ರೆಡಿ ಆಗ್ತಾ ಇದೆ. ಹೆಂಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸಮೀರನ್ ಬಾನಿ ಅಥವಾ ತೊಟ್ಟಿ ಅಂತಾರೆ ಅಲ್ಲ, ತೊಟ್ಟಿ ಹೆಂಗಿದೆ ಅಂತ ನೋಡ್ರಿ ಕಮೆಂಟ್ಸಲ್ಲಿ ತಿಳಿಸಿ. ಚೆನ್ನಾಗಿದೆಯಾ ಸಮೀರ್, ಚೆನ್ನಾಗಿ ಮಾಡ್ತಿದ್ದಾನ ಇಲ್ವಾ ಅಂತ ಕೂಡ ತಿಳಿಸಿ ಫ್ರೆಂಡ್ಸ್. ಇವಾಗ ನೋಡ್ರಿ ಇಷ್ಟಾಗೈತಿ. ಇದು ಗಟ್ಟಿಯಾಗಿ ಬರ್ತೈತಂತ್ರಿ. ಇದು ಒಳಗಡೆ ಮಣ್ಣು ಹಾಕಿದ್ದಾನೆ, ಇದು ಕೆಳಗಾಗುತ್ತೆ. ಇದು ಮಣ್ಣು ತೆಗೆದ್ರೆ ಸ್ವಲ್ಪ ಇದಕ್ಕೂ ಇದು ಹೈಟ್ ಆಗುತ್ತೆ, ಅದು ಕೆಳಗಾಗುತ್ತೆ. ಅದು ಮಣ್ಣು ಹಾಕಿದ್ದಕ್ಕೆ ಒಂದೇ ಲೆವೆಲ್ ಕಾಣ್ತಾ ಇದೆ. ಇದೇ ಕಟ್ಟೆ. ಇದು ಮಣ್ಣು ಒಂದು ಸ್ವಲ್ಪ ಸುಮಾರು ಒಂದಿಷ್ಟು ಎತ್ತರ ಹಾಕಿದ್ದಾನೆ ನೋಡ್ರಿ ಮಣ್ಣು. ಅದು ತೆಗೆದ್ರೆ ಮತ್ತೆ ಒಳಗೆ ತೆಗ್ಗಾಗುತ್ತಲ್ಲ. ಸಂಜೆ ಏನೋ ತೆಗಿತಾನಂತೆ, ಇದನ್ನೆಲ್ಲ ಹೆಂಗೆ ಮಾಡ್ದೇನಂತ ತೋರಿಸ್ತಾನಂತೆ. ಎಲ್ಲ ಈಗ ರೆಡಿ ಆಗೈತ್ರಿ. ಈಗೆಲ್ಲ ಸಂಜೆ ಒಣಗಿದ ಮೇಲೆ ತೆಗೆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ನೋಡ್ರಿ ಏನಾಗೈತಿ ಅಂತ. ಹಿಂಗಾಗೈತೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್ ಹೆಂಗೆ ಕೂಗ್ತಾ ಇದಾವೆ ನಮ್ಮ ಗಿಳಿ ಮರಿ. ಹಾರನ್ ಬಾಕ್ಸು, ಸಣ್ಣ ಹಾರನ್ ಬಾಕ್ಸ್ ನೋಡ್ರಿ. ಹಾರನ್ ಬಾಕ್ಸಿಗೆ ತಿನ್ಸ್ವಾ ಫಸ್ಟ್. ನೋಡ್ರಿ ಹೆಂಗೆ ಕೂಗ್ತಾವ. ಅಮ್ಮ ಕೈಶಲ್ಲ ರೀ ಅಮ್ಮ. ನೋಡ್ರಿ ಎಷ್ಟು ಮುದ್ದಾಗಿ ಕೂಗ್ತಾವಂತ ನಮ್ಮ ಗಿಳಿ ಮರಿ. ಚೆನ್ನಾಗಿ ಕೂಗ್ತಾವಲ್ರಿ. ಕಮೆಂಟ್ಸಲ್ಲಿ ತಿಳಿಸ್ರಿ ನಮ್ಮ ಗಿಳಿ ಹೆಂಗೆ ಕೂಗ್ತಾವಂತ. ನೋಡ್ರಿ ಇವನು ಭಾರಿ ಕೂಗ್ತಾನೆ ನೋಡ್ರಿ. ನೋಡ್ರಿ ಎಲ್ಲ ಇದ್ದಿದ್ದು ರೊಟ್ಟೆಲ್ಲ ತೆಗೆದು ಒಗಾಸಿದಾನೆ ನೋಡ್ರಿ. ಇಷ್ಟು ಮಣ್ಣು ಒಳಗಡೆ ತುಂಬಿದ್ದ ತೆಗ್ದಿದ್ದಾನೆ ನೋಡ್ರಿ. ಈ ಥರ ಆಗಿತ್ತು ನೋಡ್ರಿ ಬಾನಿ. ನೋಡ್ರಿ ಒಂದು ಇಷ್ಟು ಅಂದರೆ ಇಷ್ಟು ಒಂದು ಬೆರಳಷ್ಟು ಉದ್ದ ಒಳಗಡೆ ಗ್ಯಾಪ್ ಇಟ್ಟಿದ್ದಾನೆ ನೋಡ್ರಿ. ಪಾರಿವಾಳಕ್ಕೆ ಸ್ನಾನ ಮಾಡೋಕ್ಕೆ, ನೀರು ಕುಡಿಯೋಕ್ಕೆ ಈ ಥರ ಮಾಡಿದಾನೆ ನೋಡ್ರಿ. ಸೂಪರ್ ಆಗೈತಲ್ಲ ಫ್ರೆಂಡ್ಸ್, ಚೆನ್ನಾಗಿದೆ. ಈ ಥರ ಮಾಡಿದಾನೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಸಮೀರನ್ ಬಾನಿ ಈ ಥರ ಆಗಿದೆ. ತೊಟ್ಟಿ ಬಾನಿ ಅಂತಾರಲ್ಲ ಅದು ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ
ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.